ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ವಿಡಿಯೋ ಅಂತೂ ಮಾಡಿ ತುಂಬ ದಿನ ಆಗೋಯ್ತು. ಸೊ ಹೇಗೆ ಮಾಡೋದು ಅನ್ನೋದು ಕೂಡ ಮರ್ತೋಗ್ಬಿಟ್ಟೈತೆ ನನಗೆ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ನಾನು ಏನು ಶೇರ್ ಮಾಡ್ಕೊತೀನಿ ಅನ್ನೋದನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಆ್ಯಂಡ್ ನನ್ನ ಮಗಳು ಕೂಡ ಸ್ನಾನ ಮಾಡಿಕೊಂಡು ಎದ್ದಿದ್ದಾಳೆ. ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಟೈಮ್ ಬಂದು 12 ಗಂಟೆ ಆಗಿತ್ತು. ಸೊ ಅವಳಿಗೆ ಇನ್ನೂ ಬಾದಾಮಿ ತಿನ್ನಿಸಿರಲಿಲ್ಲ ನಾನು. ಹಾಗಾಗಿ ಸಿಪ್ಪೆಲ್ಲನೂ ಬಿಡಿಸ್ಕೊಂಡು ತುರಿದ್ಬಿಟ್ಟು ಅವಳಿಗೆ ಬಾದಾಮಿನ ತಿನ್ನಿಸ್ದೆ. ಅದಾದಮೇಲೆ 12 ಗಂಟೆಗೆ ಅಂತ ಒಂದು ಫ್ರೂಟ್ ಕೊಡ್ತೀನಿ ನಾನು ಅವಳಿಗೆ ಮತ್ತೆ ಹಸಿವಾಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ 12 ಗಂಟೆಗೆ ಒಂದು ಹಣ್ಣು ಕೊಡ್ತೀನಿ. ಅವಳು ಹಣ್ಣನ್ನು ತಿಂತಾ ಇರಲಿಲ್ಲ, ಉಗಿತಾ ಇದ್ಲು ಬಾಳೆಹಣ್ಣನ್ನ. ಅದಾದಮೇಲೆ ಸ್ವಲ್ಪ ಬಾಯಿ ರುಚಿ ಸಿಗ್ತಾ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದರಲ್ಲೂ ಪೂರ್ತಿ ಅಂತೂ ತಿನ್ನಲೇ ಇಲ್ಲ, ಅರ್ಧ ಇನ್ನೂ ಹಂಗೆ ಬಿಟ್ಬಿಡ್ತು. ಸಿಂಪಲಾಗಿ ಒಂದು ರಂಗೋಲಿ ನೋಡ್ಕೊಬನ್ನಿ. Oh my god. ಬನ್ನಿ ಮೇಡಮ್, ಎದ್ದು ಬಾ. ಎದ್ದು ಬಂದರೆ ಮಾತ್ರ ಕೊಡೋದು. ಎದ್ದೇಳು ಕೊಡ್ತೀನಿ. ಎದ್ದೇಳು, ಎದ್ದು ಬಾ. ಎದ್ದು ಬಂದರೆ ಕೊಡೋದು, ಇಲ್ಲ ಅಂದರೆ ಕೊಡೋಲ್ಲ. ಬೇಡವಾ ನಿಂಗೆ ಚಾಕ್ಲೇಟು? ನಾನು ತಿನ್ನಲಾ? ಬೇಡವಾ? ಬೇಕು ಅಂದರೆ ಬರಬೇಕು ಇವಾಗ. ಬಬ್ಬ ಅಲ್ಲೇ ಮಕ್ಕಳದೆಯಾ, ಕೊಡಲಿಲ್ಲ ಅಂದರೆ ಅಲ್ಲೇ ಮಕ್ಕಳದೆಯಾ. ಸರಿತಾ ಓಲಿ ಕೊಡ್ತು ಲಾಸ್ಟ್. ಆಯಿತು ಓಲಿ ಬೈ, ಎದ್ದು ಬಾ, ಕೊಡ್ತೀನಿ ಬೇಗ. ಅಮ್ಮ
ಗುಡ್ ಗರ್ಲ್. ಹಾಗೆ ರಾತ್ರಿ ಊಟಕ್ಕೆ ಬ್ರೆಡ್ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಅಕ್ಕಿ ಎಲ್ಲನೂ ನೆನೆಸಿಟ್ಕೋತಾ ಇದ್ದೀನಿ. ಆ ಥರ ನೆನೆಸಿಟ್ಕೊಳ್ಳೋದ್ರಿಂದ ಅನ್ನ ಉಡಿ ಉಡಿಯಾಗಿ ಬರುತ್ತೆ. ಚಿತ್ರಾನ್ನ, ಪಲಾವು ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಫಸ್ಟ್ ನಾನು ಅಕ್ಕಿನ ನೆನೆಸಿಟ್ಬಿಟ್ಟು ತರಕಾರಿ ಎಲ್ಲನೂ ಹೆಚ್ಕೊಬಿಟ್ಟು ಮತ್ತು ಇವಾಗ ಬ್ರೆಡ್ ಎಲ್ಲನೂ ಹೆಚ್ಕೊಂಡು ಸೊ ಬೇಕಾಗಿರೋದು ಸ್ಪೈಸಸ್ಸು, ಈರುಳ್ಳಿ, ಟೊಮ್ಯಾಟೊ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಸೊಪ್ಪು, ತರಕಾರಿ ಮತ್ತು ಬ್ರೆಡ್ಡು ಮತ್ತು ಅಕ್ಕಿ ನೆನೆಸಿಟ್ಟಿರೋಂತಹ ಅಕ್ಕಿ. ಫಸ್ಟು ಇವಾಗ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿನ ಹಾಕ್ಕೊಂಡು ಈ ರೀತಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ತರಿ ಬೇಡ, ಸ್ಮೂತಾಗೇ ಇರಬೇಕು. ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಒಂದು 5 to 6 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ನೀವು ಬೇಕಾದರೆ ತುಪ್ಪ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಪೈಸಸ್ ಎಲ್ಲ ಸೇರಿಸ್ಬೇಕು. ಏನು ಸ್ಪೈಸಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಮೊರಾಟಿ ಮುಗ್ಗಿದ್ರೆ ಅವೆಲ್ಲನೂ ಹಾಕ್ಕೊಬಿಟ್ಟು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಫುಲ್ಲು ಬಾಡಬೇಕು ಆಯಿಲಲ್ಲಿ, ಮತ್ತು ಕೆಂಪು ಬ್ರೌನ್ ಕಲರ್ ಬರುತ್ತಲ್ಲ ಆ ರೀತಿಯಾಗಿ ಹುರ್ಕೋಬೇಕು ನಾವು. ಇವಾಗ ನಾನು ಸ್ಮೂತಾಗಿ ರುಬ್ಕೊಂಡಿರೋಂಥ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದಕ್ಕೆಲ್ಲ ಹಸಿ ಹಸಿ ಹಾಕಿರ್ತೀವಲ್ವ, ಸೊ ಹಂಗಾಗಿ ಒಂದು 2 ನಿಮಿಷ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡು ಆದಮೇಲೆ ನಾನು ತರಕಾರಿಗಳೆಲ್ಲ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀಟ್ರೂಟು, ಬಟಾಣಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಹಂಗೆ ಫ್ರೈ ಮಾಡ್ಕೋಬೇಕು. ಆವಾಗಲೇ ರುಚಿ ಜಾಸ್ತಿ ಹಿಡಿಬೇಕು ಪಲಾವ್ಗೆ. ಈ ರೀತಿ ಮಾಡಿ ಯಾರು ಬಿಗಿನೀರ್ಸ್ ಇರ್ತಾರೋ ಅವರು ಕೂಡ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಅರ್ಧ ಸ್ಪೂನು ಉಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಉಪ್ಪು ತರಕಾರಿಗೆ ಇಡಿಲಿ ಅಂತ. ಟರ್ಮರಿಕ್ ಪೌಡರು ಮತ್ತು ನಾವು ಏನು ಮಸಾಲ ಹಾಕಿದ್ವಲ್ಲ ಅವೆರಡು ಮಿಕ್ಸಾಗಿ ಒಂದು ಕಲರ್ ಬರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಪಲಾವ್ನ ನೀವು ಎಷ್ಟು ಫ್ರೈ ಮಾಡ್ತೀವಿ ಅನ್ನೋದ್ರ ಮೇಲೆ ಪಲಾವ್ ಟೇಸ್ಟು ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹಂಗಾಗಿ ಇವಾಗ ನಾನು ಟೊಮೊಟೊನ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯೋಕ್ಕೆ ಅಂತ ಇಟ್ಬಿಟ್ಟು ಅದಾದಮೇಲೆ ನೋಡಿ ಕಲರ್ ಬಂದಿರುತ್ತೆ. ಇವಾಗ ನಾನು ಜಾರಿಂದ ಇರುತ್ತಲ್ಲ, ಮಿಕ್ಕಿದು ಉಳಿದಿರುತ್ತಲ್ಲ, ಅದು 1 ಲೋಟ ನೀರು ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಲೋಟ ನೀರನ್ನ ನಾರ್ಮಲ್ ವಾಟರ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕ್ಕೊಂಡು ಮಿಕ್ಸ್ ಎಲ್ಲ ಮಾಡಾದಮೇಲೆ ಲಾಸ್ಟಿಗೆ ನಾನು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ನಾವು ನಮ್ಮದೇ ಆದ ಸ್ಟೈಲಲ್ಲಿ ಪಲಾವ್ನ ಮಾಡೋದನ್ನು ಕಲ್ತ್ಕೋಬೇಕು. ಆವಾಗಲೇ ರುಚಿ ಜಾಸ್ತಿ ಬರೋದು. ನಿಂಬೆಹಣ್ಣು ಹಿಂಡೋದಾಗಿರ್ಬೋದು ಮತ್ತು ಮಸ್ತೇನೋ ಹೊಸ್ದಾಗಿ ಹಾಕೋದ್ರಿಂದ ಹಿಡಿದು ಎಲ್ಲಾದರೂ ಕೂಡ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ. ಒಂದು ಸಲ ಎಲ್ಲರೂ ಟ್ರೈ ಮಾಡಿ. ನೀವು ಬೇಕಾದರೆ ಗರಂ ಮಸಾಲ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಇನ್ನು ಟೇಸ್ಟು. ನಾನಿಲ್ಲಿ ಯಾವುದೇ ರೀತಿ ಮಸಾಲಾನ ಬಳಸಿಲ್ಲ. ನಿಂಬೆಹಣ್ಣ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ನಾನು ಅಕ್ಕಿನ ಹಾಕ್ಕೋತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡಾದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಲಾಸ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೇಲಿ ನಾನು ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಈ ರೀತಿಯೇ ಪಲಾವ್ ಮಾಡೋದು. ನಿಮ್ಮ ಮನೆಗಳಲ್ಲಿ ಏನಾರ ಬ್ರೆಡ್ ಇತ್ತು ಅಂದರೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಒಂದು ಸಲ ಇದನ್ನೆಲ್ಲರೂ ಟ್ರೈ ಮಾಡಿ. ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಒಂದು ಸೈಡಿಗೆ ಆಯಿಲ್ನ ಕಾಯಕ್ಕಿಟ್ಬಿಟ್ಟು ಬ್ರೆಡ್ಡೆಲ್ಲನೂ ಹಾಕ್ಕೋತಾ ಇದ್ದೀನಿ. ಕೆಂಪು ಬಣ್ಣ ಬರೋ ರೀತಿಯಲ್ಲಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಬಂದರೆ ಸಾಕು. ಸೊ ನೀಟಾಗಿ ಫ್ರೈ ಮಾಡಿಕೊಂಡು ಆಯಿಲಲ್ಲಿ ಫೈನಲಿ ಬ್ರೆಡ್ಡೆಲ್ಲನೂ ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಒಂದು ಸೈಡ್ ಪಲಾವ್ ಕೂಡ ರೆಡಿ ಆಯಿತು. ನೋಡಿ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ಅಲ್ವಾ. ಸೊ ಅದಕ್ಕೆ ಅಕ್ಕಿನ ನೆನೆಸಿಟ್ರೆ ಈ ರೀತಿ ಚೆನ್ನಾಗಿ ಬರುತ್ತೆ. ಸೊ ಇವಾಗೆಲ್ಲ ಪಲಾವ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ರೋಸ್ಟ್ ಮಾಡ್ಕೊಂಡಿರ್ತೀವಿ ಆಯಿಲಲ್ಲಿ ಬ್ರೆಡ್ನ ಅದನ್ನು ಹಾಕ್ಕೊಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕಷ್ಟನ್ನು ಪಲಾವ್ಗೆ ಹಾಕಿ ಮಿಕ್ಸ್ ಮಾಡಿ ನೀವು ಬೇಕಾದರೆ ನೀವು ಪಲಾವ್ ಮೇಲೆ ಇನ್ನೊಂದು ಸ್ವಲ್ಪ ಬ್ರೆಡ್ನ ಹಾಕ್ಕೊಂಡು ತಿನ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಸೂಪರ್ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಪಲಾವ್ ಮಾಡೋದು ಇವಾಗ ಕಲಿತಾ ಇದ್ದೀರಾ ಅಂದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಊಟ ಕೂಡ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಅಕ್ಕಿನ ನೆನೆಸಿಟ್ಟಿದೆ, ರುಬ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ನಾಳೆ ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿನ ರುಬ್ಕೋತಾ ಇದ್ದೀನಿ. ದೋಸೆಗೆಲ್ಲ ರುಬ್ಕೊಂಡಾದಮೇಲೆ ಲಾಸ್ಟಿಗೆ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.